ಹಲೋ ಎವ್ರಿವನ್, ನಾನಿವಾಗ ನಿಮ್ಮ ಮಂತ್ಲಿ GSTR ಫೈಲಿಂಗ್ನಲ್ಲಿ B2B ಬಿಲ್ಲು ಮತ್ತು B2C ಬಿಲ್ ಇದ್ದರೆ ಮತ್ತು ಪ್ರೀವಿಯಸ್ ಮಾಡಿರೋ ರಿಟರ್ನಲ್ಲಿ ಏನಾದರೂ ಅಮೆಂಡ್ಮೆಂಟ್ ಮಾಡೋದಿದ್ದರೆ ಹೇಗೆ ಮಾಡೋದು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಹೇಗೆ ತೊಗೊಳೋದು. ಸಪೋಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಟೋಮೆಟಿಕ್ಲಿ ಕ್ರೆಡಿಟ್ ಆಗಿಲ್ಲ ಅಂತಂದರೆ ಹೇಗೆ ನೀವು ಮ್ಯಾನ್ಯುವಲ್ ಎಂಟ್ರಿ ಮಾಡೋದು, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಸರ್ಚ್ ಇಂಜಿನಲ್ಲಿ ಬಂದು GST ವೆಬ್ಸೈಟಲ್ಲಿ ನೀವು ಕ್ಲಿಕ್ ಬಂದರೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲಿ ರಿಟರ್ನ್ ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿ. ಸಪೋಸು ನೀವು ಮಂತ್ಲಿ ರಿಟರ್ನ್ ಸೆಲೆಕ್ಷನ್ ಮಾಡಿದರೆ ಮಂತ್ಲಿ ರಿಟರ್ನ್ ಫೈಲ್ ಮಾಡೋಕ್ಕಾಗುತ್ತೆ. ನಾನಿದು ಕ್ವಾರ್ಟರ್ಲಿ ರಿಟರ್ನ್ ಫೈಲಿಂಗ್ ಆಪ್ಷನ್ಸ್ ಚೂಸ್ ಮಾಡಿರೋದ್ರಿಂದ ನಾನು ಡಿಸೆಂಬರ್ ಮಂತನ್ನು ಚೂಸ್ ಮಾಡಿಕೊಂಡು ಫೈಲ್ ಮಾಡ್ತಾ ಇದ್ದೀನಿ. ಸರ್ಚ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಡೀಟೇಲ್ ಆಫ್ ಔಟ್ವರ್ಡ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತ ಇರುತ್ತೆ. GSTR 1 ಫಸ್ಟು GSTR 1 ಫೈಲ್ ಮಾಡಬೇಕು. ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಈ ಮಂತು ಯಾವುದೇ ಸೇಲ್ಸ್ ಮಾಡಿಲ್ಲಪ್ಪ ಅಂತಂದರೆ ನೀವು ನಿಲ್ ರಿಟರ್ನ್ ಫೈಲ್ ಮಾಡಬೇಕಿತ್ತು ಅಂತಂದರೆ ಇಲ್ಲಿ ಫೈಲ್ ನಿಲ್ GSTR 1 ಅಂತ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಇದು ಎಲ್ಲ ಆಪ್ಷನ್ಸ್ ಕೂಡ ಡಿಸೇಬಲ್ ಆಗುತ್ತೆ. ನೆಕ್ಸ್ಟ್ ಫೈಲ್ ಸ್ಟೇಟ್ಮೆಂಟ್ ಅಂತ ಕ್ಲಿಕ್ ಮಾಡಿ. ಒಂದು UVC ಕೋಡ್ ನಿಮ್ಮ ರಿಜಿಸ್ಟರ್ಡ್ GST ಅಕೌಂಟಿಗೆ ಯಾವ್ದು ಇರುತ್ತಲ್ಲ ಅದಕ್ಕೆ OTP ಬರುತ್ತೆ, ಅದನ್ನು ಹಾಕಿ ಫೈಲ್ ಮಾಡಿಬಿಟ್ರೆ ಮುಗಿತು, ನಿಮ್ಮದು GSTR 1 ರಿಟರ್ನ್ ಫೈಲ್ ಆದಂಗೆ. ಇನ್ ಕೇಸ್ ಸಪೋಸ್ ನಿಮ್ಗೆ ಎಲ್ಲ ಬಿಲ್ಸ್ ಇದ್ವಪ್ಪ ಅಂತಂದರೆ ನೀವು ಬಿಸ್ನೆಸ್ ಟು ಬಿಸ್ನೆಸ್ ಅಂದರೆ ನೀವು GST ಹೋಲ್ಡರ್ ಇರ್ತೀರ, ಮತ್ತೊಬ್ಬ GST ಹೋಲ್ಡರಿಗೆ ನೀವು ಸೇಲ್ಸ್ ಮಾಡಿದರೆ B2B ಟ್ರಾನ್ಸಾಕ್ಷನ್ ಅಂತ ನಾವು ಎಂಟರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು B2C ಲಾರ್ಜ್ ಅಂತ ಅಂದರೆ ಬೇರೆ ಸ್ಟೇಟಿಗೆ ಅಂದರೆ ಅನ್ರಿಜಿಸ್ಟರ್ಡ್ ಡೀಲರಿಗೆ ಸೇಲ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಇಲ್ಲಿ ಲಾರ್ಜ್ ಎಂಟ್ರಿಯಲ್ಲಿ ಬಿಲ್ಸನ್ನೆಲ್ಲ ಎಂಟರ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಅಂದರೆ ಎಕ್ಸ್ಪೋರ್ಟ್ ಇನ್ವಾಯ್ಸನ್ನು ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ. ನೀವು ಸೇಮ್ ಸ್ಟೇಟಲ್ಲೇ ಅನ್ರಿಜಿಸ್ಟರ್ಡ್ ಡೀಲರ್ಸ್ ಏನಾದರೂ ಎಂಟ್ರಿ ಸೇಲ್ಸ್ ಮಾಡ್ತಾ ಇದ್ದರೆ B2Cಯಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಇನ್ನು ತುಂಬ ಆಪ್ಷನ್ಸ್ ಇದೆ. ಈ ವಿಡಿಯೋದಲ್ಲಿ ಎಲ್ಲ ಹೇಳಬೇಕಂದ್ರೆ ಲಾರ್ಜ್ ಆಗುತ್ತೆ, ಬೇಡ. ಸೊ ನಾನು ಜಸ್ಟ್ ಈ ಸಿಂಪಲ್ B2B ಇನ್ವಾಯ್ಸ್ ಅಂದರೆ ನೀವು ರಿಜಿಸ್ಟರ್ಡ್ GST ಹೋಲ್ಡರ್ ಇರೋರು ಮತ್ತು GST ಹೋಲ್ಡರ್ ಇನ್ನೊಬ್ಬ GST ಹೋಲ್ಡರಿಗೆ ಸೇಲ್ ಮಾಡ್ತಾ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ಯಾರ್ಡ್ ರೆಕಾರ್ಡ್ಸ್ ಅಂತೆಲ್ಲ ಆಪ್ಷನ್ಸ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ರೆಸಿಪಿಯೆಂಟ್ ಅಂದರೆ ಯಾವ GST ಹೋಲ್ಡರಿಗೆ ಸೇಲ್ ಮಾಡ್ತಾ ಇರ್ತಾರಲ್ಲ ಆ GST ಹೋಲ್ಡರ್ದು GST ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾನಿವಾಗ ಶ್ರೀ ಕೇತಕಿ ಅನ್ನೋರಿಗೆ ನಾನು ಸೇಲ್ಸ್ ಮಾಡ್ತಾ ಇರೋದ್ರಿಂದ ಅವ್ರದ್ದು GST ನಂಬರ್ನ ಕಾಪಿ ಮಾಡಿಕೊಂಡೆ ಇನ್ವಾಯ್ಸಿಂದ. ಇಲ್ಲಿ ನಾನು ಅವ್ರದ್ದು GST ನಂಬರ್ನ ಟೈಪ್ ಮಾಡ್ತಾ ಇದ್ದೀನಿ. ಸೊ ಕಾಪಿ ಪೇಸ್ಟ್ ಮಾಡಿ ಆದಮೇಲೆ ಅವ್ರದ್ದು ಆಟೋಮೆಟಿಕ್ಲಿ ರೆಸಿಪಿಯೆಂಟ್ ನೇಮ್ ಬಂದ್ಬಿಡುತ್ತೆ. ಇನ್ ಕೇಸ್ ಇದೇ GST ಹೋಲ್ಡರ್ನಲ್ಲಿ ಎವ್ರಿ ಮಂತು ನೀವು ಡೀಲಿಂಗ್ ಮಾಡ್ತಾ ಇದ್ರಿ ಅಂತಂದರೆ ಯಾರ್ಡ್ ಮಾಸ್ಟರ್ಸ್ ಅಂತ ಬನ್ನಿ. ಇಲ್ಲಿ ಅವ್ರದ್ದು GST ನಂಬರ್ ಹಾಕಿದರೆ ಮತ್ತು ಅವ್ರ ರೆಸಿಪಿಯೆಂಟ್ ನೇಮ್ ಅವ್ರದ್ದು ನೇಮನ್ನು ಹಾಕಿಬಿಟ್ರೆ ಇಲ್ಲಿ ನಿಮ್ಮ ಮಾಸ್ಟರ್ಸ್ನಲ್ಲಿ ಆ್ಯಡ್ ಆಗುತ್ತೆ. ಮತ್ತು ನೀವು ಎವ್ರಿ ಮಂತು ಕಾಪಿ ಮಾಡೋದು ಅವಶ್ಯಕತೆ ಇರೋಲ್ಲ. ಇಲ್ಲೇ ನಿಮ್ಮ ಸರ್ಚ್ ಇಂಜಿನಲ್ಲಿ ಆಟೋಮೆಟಿಕ್ ಡ್ರಾಫ್ಟ್ ಬ್ಯಾಗಲ್ಲಿ ಸಿಕ್ಕಿಬಿಡುತ್ತೆ. ನೆಕ್ಸ್ಟು ಇನ್ವಾಯ್ಸ್ ನಂಬರ್, ನೀವು ಯಾವುದು ಈ ಇನ್ವಾಯ್ಸ್ ನಂಬರನ್ನು ಸೇಲ್ ಮಾಡ್ತಾ ಇದ್ರಲ್ಲ ಆ ಇನ್ವಾಯ್ಸ್ ನಂಬರ್ನ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇನ್ವಾಯ್ಸ್ ಡೇಟ್ ಅಂತ ಹೇಳಿದ್ರೆ ನೀವು ಯಾವ ಡೇಟಿಗೆ ಸೇಲ್ ಮಾಡ್ತಾ ಇರ್ತಿರಲ್ಲ ಆ ಡೇಟನ್ನ ಎಂಟ್ರಿ ಮಾಡಿ. ನಾನು ಅಕ್ಟೋಬರ್ ತಿಂಗಳಲ್ಲಿ ಸೇಲ್ ಮಾಡಿರೋದು ಇದು ಇನ್ವಾಯ್ಸ್, ಸೊ ಅದನ್ನು ನಾನು ಎಂಟ್ರಿ ಮಾಡಿದೆ. ಟೋಟಲ್ ಇನ್ವಾಯ್ಸ್ ವ್ಯಾಲ್ಯೂ ಅಂತಂದರೆ ಇನ್ಕ್ಲೂಡಿಂಗ್ GST ಏನಿರುತ್ತಲ್ಲ ನಿಮ್ಮದು ಇನ್ವಾಯ್ಸ್ ವ್ಯಾಲ್ಯೂ ಅದನ್ನು ಟೈಪ್ ಮಾಡೋಕ್ಕಾಗುತ್ತೆ. ನಂದು 25,000 ಇದೆ. ಬಿಫೋರ್ GST 22,000, ಆಫ್ಟರ್ GST ಆಲ್ ಇನ್ಕ್ಲೂಡಿಂಗ್ 25,000. ಇದು ಟೋಟಲ್ ಇನ್ವಾಯ್ಸ್ ವ್ಯಾಲ್ಯೂ. ನೆಕ್ಸ್ಟು POS ಅಂದರೆ ಪ್ಲೇಸ್ ಆಫ್ ಸಪ್ಲೈ. ನೀವು GST ನಂಬರ್ನ ಆಟೋಮೆಟಿಕ್ಲಿ ಇಲ್ಲಿ ಎಂಟ್ರ್ ಮಾಡಿದ ಮೇಲೆ ಅವರು ಕೂಡ ಕರ್ನಾಟಕದಲ್ಲೇ ರಿಜಿಸ್ಟರ್ ಆಗಿರೋದ್ರಿಂದ ಪ್ಲೇಸ್ ಆಫ್ ಸಪ್ಲೈ ಆಟೋಮೆಟಿಕ್ಲಿ ಕರ್ನಾಟಕ ಅಂತ ಚೂಸ್ ಆಗಿಬಿಡುತ್ತೆ. ಅದು ಇಂಟ್ರಾ ಸ್ಟೇಟನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡುತ್ತೆ. ನಿಮ್ಮದು ನೆಕ್ಸ್ಟು ಟೋಟಲ್ ಸೇಲ್ ಅಮೌಂಟ್ ಎಷ್ಟಿದೆ ಅಲ್ವಾ ಇನ್ವಾಯ್ಸ್ನಲ್ಲಿ ಅದನ್ನು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. 22,320. ಮತ್ತು ಇದು ಎಷ್ಟು ರೇಟ್ GST ರೇಟ್ ಆಫ್ ಅಪ್ಲಿಕೇಬಲ್ ಇದೆಯಲ್ಲ 12% ರೇಟ್ ಆಫ್ ಅಪ್ಲಿಕೇಬಲ್ ಇದೆ. ಸೊ ನಾನು 12% ಅಪ್ಲಿಕೇಬಲ್ ಇರೋದ್ರಿಂದ 12% ಅಪ್ಲಿಕೇಬಲ್ ರೇಟಲ್ಲಿ ಬಂದು 22,322 ಎಂಟರ್ ಮಾಡಿದೆ. ಆಟೋಮೆಟಿಕ್ಲಿ ಅದು GST ಕ್ಯಾಲ್ಕುಲೇಟ್ ಆಗಿ ಬಂದ್ಬಿಡುತ್ತೆ. 6% CGST, 6% SGST. ನಾನು ಇನ್ವಾಯ್ಸಿಗೆ ಕೂಡ ಸೇಮ್ ಆಯಿತು. ನೆಕ್ಸ್ಟು ಈ ಒಂದು ಇನ್ವಾಯ್ಸನ್ನು ನಾನು ಎಂಟ್ರಿ ಮಾಡಾಯಿತು. ನಿಮ್ಮ ಕಡೆ ಟೋಟಲ್ ಎಷ್ಟು ಇನ್ವಾಯ್ಸ್ ಇರುತ್ತಲ್ಲ ಪ್ರತಿಯೊಂದನ್ನು ಕೂಡ ಈ ಥರ ಸೇವ್ ಮಾಡಬೇಕಾಗುತ್ತೆ. ನಾನು ಎಷ್ಟು ಇನ್ವಾಯ್ಸ್ ನಂಬರ್ನ ಎಂಟ್ರಿ ಮಾಡಿ ಟೋಟಲ್ ನಂದು ಈ ಮಂತು 5 ಇನ್ವಾಯ್ಸ್ ಇದೆ. ನನ್ನ 5 ಇನ್ವಾಯ್ಸನ್ನು ಕೂಡ ಇನ್ ಕೇಸ್ ನೀವೇನಕ್ಕೆ ಬಿಲ್ ಎಂಟ್ರಿ ಮಾಡಿದಿರಲ್ಲ ಈ ಬಿಲ್ನಲ್ಲಿ ಟೋಟಲ್ 12% ಟ್ಯಾಕ್ಸಬಲ್ ಐಟಮ್ ಇದೆ. ಇದೇ ಬಿಲ್ಲಲ್ಲಿ ಇನ್ನೊಂದು
18% ಐಟಮ್ ಟ್ಯಾಕ್ಸಬಲ್ ಐಟಮ್ ಇತ್ತು ಅಂತಂದರೆ ಅದೇ ಬಿಲ್ಲಲ್ಲಿ ನಾ 80% ಕಾಲಮಲ್ಲಿ ಬಂದು ಆ ಐಟಮ್ ಅಮೌಂಟ್ ಎಷ್ಟಿದೆಯಲ್ಲ ಅದನ್ನು ಎಂಟ್ರಿ ಮಾಡಿ. ಸಪೋಸ್ ಒಂದು 25,000 ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಬ್ಯಾಕ್ ಮಾಡ್ಬೋದು. ಒಂದೇ ಬಿಲ್ಲಲ್ಲಿ ಎರಡು ಅಂದರೆ ಈ ಇನ್ವಾಯ್ಸಲ್ಲಿ ಎರಡು ಐಟಮ್, ಒಂದು 80%, ಒಂದು 12% ಇದ್ದರೆ ಈ ಥರ ಮ್ಯಾನ್ಯುವಲ್ ಎಂಟ್ರಿ ಮಾಡಬೇಕಾಗುತ್ತೆ. ನಂದು ಒಂದೇ ಐಟಮ್ ಇರೋದ್ರಿಂದ ನಾನು ಒಂದೇ 12% ರೇಟಲ್ಲಿ ನಾನು ಎಂಟ್ರಿ ಮಾಡಿದ್ದೀನಿ. ನಾನು ಎಲ್ಲ ಬಿಲ್ಲನ್ನು ಎಂಟ್ರಿ ಮಾಡಾಯಿತು. ಈಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ. ಬ್ಯಾಕ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ನೀವು ಟೋಟಲ್ ಯಾವುದ್ಯಾವುದು ಟ್ರೇಡರ್ಸ್ಗೆ ಎಷ್ಟು ಬಿಲ್ಲನ್ನು ಈ ಮಂತನ್ನು ನೀವು ರೇಸ್ ಮಾಡಿದ್ರಲ್ಲ, ಟೋಟಲ್ ಇಲ್ಲಿ ನಾನು ಸಂಗಮೇಶ್ವರ ಏಜೆನ್ಸಿನಲ್ಲಿ 2 ಬಿಲ್ಲನ್ನು ನಾನು ಸೇಲ್ಸ್ ಮಾಡಿದ್ದೀನಿ. 2 ಬಿಲ್ ರೆಕಾರ್ಡ್ಸ್ ಇಲ್ಲಿ ಇರುತ್ತೆ. ಇನ್ ಕೇಸ್ ನೀವು 1 ಬಿಲ್ ಇದ್ದರೆ 1 ಬಿಲ್ ಇಲ್ಲಿ ಆಟೋಮೆಟಿಕ್ ಇರುತ್ತೆ. ಟೋಟಲ್ ನೀವು ಎಲ್ಲ B2B ಇನ್ವಾಯ್ಸನ್ನು ಏನು ಎಂಟ್ರಿ ಮಾಡಿರ್ತಿರಲ್ಲ ಇಲ್ಲಿ ನಿಮಗೆ ಟ್ರೇಡರ್ ವೈಸ್ ಎಲ್ಲ ಡೀಟೇಲ್ಸ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಆದಮೇಲೆ ಇಲ್ಲಿ HSN ವೈಸ್ ಸಮ್ರಿ ಆಫ್ ಔಟ್ವರ್ಡ್ ಸಪ್ಲೈ ಅಂತ ಇರುತ್ತೆ. ನೀವೇನು ಇವಾಗ B2B ಬಿಲ್ಲಲ್ಲಿ ಎಂಟ್ರಿ ಮಾಡಿದ್ರಲ್ವ ಔಟ್ವರ್ಡ್ ಸಪ್ಲೈಯನ್ನು, ಅದು HSN ವೈಸ್ ನೀವು ಯಾವುದಾವುದು ಎಷ್ಟಿದೆಯಲ್ಲ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಇವಾಗ ಆಲ್ರೆಡಿ ಒಂದು HSN ವೈಸ್ ನಾನು ಏನು ಔಟ್ವರ್ಡ್ ಸಪ್ಲೈ ಮಾಡಿದ್ದೀನಲ್ಲ ಅದನ್ನು ನಾನು ಸಮ್ರಿ ಮಾಡ್ಕೊಂಡಿದ್ದೀನಿ. ಈಗ ಇದು ನಿಮ್ಮದು ಬಿಲ್ ಇಲ್ಲಿದೆ, ಈ ಬಿಲ್ಲಲ್ಲಿ ಇರುತ್ತೆ ನೋಡಿ ಈ HSN ಕೋಡ್. ಈ HSN ಕೋಡ್ನಲ್ಲಿ ಟೋಟಲ್ ಎಷ್ಟು ನೀವು ಸೇಲ್ ಮಾಡಿದ್ರಿ ಅನ್ನೋದನ್ನು ನಾನು ಆಲ್ರೆಡಿ ಒಂದು ಸಮ್ರಿ ಮಾಡಿ ಇಟ್ಕೊಂಡಿದ್ದೀನಿ. ಟೋಟಲ್ ಈ HSN ಕೋಡ್ನಲ್ಲಿ ನಾನು 85,876 ಸೇಲ್ ಮಾಡಿದ್ದೀನಿ. ಸೊ ನಾನು ಈ HSN ಕೋಡನ್ನು ಕಾಪಿ ಮಾಡಿಕೊಂಡು 8424 ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ನಿಮ್ಮದು ಏನಾದರೂ ಪ್ರಾಡಕ್ಟ್ ಡೀಟೇಲನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಲೈಕ್ ನಾನು ಈಗ ಈ ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟನ್ನು ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಸೇವ್ ಮಾಡ್ಕೊತೀನಿ. ಇದು ಆಪ್ಷನಲ್ ಇರುತ್ತೆ, ಬೇಕಂದರೆ ಸೇವ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಪ್ರಾಡಕ್ಟ್ ನೇಮ್ ಆ್ಯಸ್ ಇನ್ ಮಾಸ್ಟರ್ ಅಂತ ಹೇಳಿದ್ರೆ ನೀವು ಪ್ರತಿ ಟೈಮು ಈ ಮಾಸ್ಟರ್ಸ್ನ ಮತ್ತು HSN ಕೋಡನ್ನ ಎಂಟ್ರಿ ಮಾಡೋದು ಆಗಲ್ಲ ಅಂತ ಹೇಳಿದ್ರೆ ನಿಮ್ಮದು ಮಾಸ್ಟರ್ಸ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ, ಅದನ್ನು ನಾವು ಸೇವ್ ಮಾಡಿಕೊಂಡ್ರೆ ನೀವು ಪ್ರತಿ ಸಲ HSN ಕೋಡನ್ನು ಸರ್ಚ್ ಮಾಡೋದು ಅವಶ್ಯಕತೆ ಇರಲ್ಲ. ನೆಕ್ಸ್ಟು UQC ಅಂತ ಹೇಳಿದರೆ ನೀವು ಯಾವುದು ಅಂದರೆ ಈ HSN ಕೋಡ್ನಲ್ಲಿ ಇದು ಯೂನಿಟ್ಸ್ ವೈಸ್ ಯೂನಿಟ್ ವೈಸ್ ನಂಬರ್ ಆಫ್ ಯೂನಿಟ್ಸ್ನಲ್ಲಿ ಕಳಿಸ್ತಾ ಇದ್ರು, ಇಲ್ಲ ಅಂತಂದರೆ ಬಾಕ್ಸ್ನಲ್ಲಿ ಕಳಿಸ್ತಾ ಇದ್ರು, ಇಲ್ಲ ಅಂತ ಅಂದರೆ ಡಜನ್ ವೈಸ್ ಕಳಿಸ್ತಾ ಇದ್ರು, ಅದು ಯಾವುದು ಪ್ಯಾರಾಮೀಟರ್ಸ್ನಲ್ಲಿ ಎಂಟ್ರಿ ಮಾಡಬೇಕಂತ ಇಲ್ಲಿ ಇರುತ್ತೆ. ನಾನು ನಂಬರ್ ವೈಸ್ ಕಳಿಸ್ತಾ ಇರೋದ್ರಿಂದ ಇಲ್ಲಿ ನಂಬರ್ ವೈಸ್ಗೆ ಏನಿದೆ NOS ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟು ಟೋಟಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ನಾವು ಟೋಟಲ್ ಕ್ವಾಂಟಿಟಿ ಎಷ್ಟನ್ನು ಸೇಲ್ ಮಾಡ್ತಾ ಇದ್ದೀವಲ್ಲ 4 ಕ್ವಾಂಟಿಟಿ ನಾವು ಸೇಲ್ ಮಾಡ್ತಾ ಇದ್ದೀನಿ. ಸೊ ನಾವು 4 ಎಂಟ್ರಿ ಮಾಡಿದೆ. ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತ ಹೇಳಿದರೆ ಟೋಟಲ್ ನಮ್ಮದು ಈ ಟೋಟಲ್ 4 ಬಿಲ್ಲದ್ದು ಇನ್ವಾಯ್ಸ್ ಎಷ್ಟಿದೆ ಅಲ್ಲ ಅದನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. 85,826 ಇದೆ, ಅದನ್ನು ಎಂಟ್ರಿ ಮಾಡಿದ್ದು. ಟೋಟಲ್ ಇದು ಯಾವ್ದು ರೇಟ್ ಅಪ್ಲಿಕೇಬಲ್ ಆಗ್ತದೆ ಟ್ಯಾಕ್ಸ್ ರೇಟ್ 12%. ರೇಟ್ ಸೆಲೆಕ್ಷನ್ ಮಾಡಿ ಆದಮೇಲೆ ಇಂಟರ್ಗ್ರೇಟೆಡ್ ಟ್ಯಾಕ್ಸ್ ಅಂತ ಇದ್ದರೆ ನೀವು ಬೇರೆ ಸ್ಟೇಟಿಗೆ ಸೇಲ್ ಮಾಡ್ತಾ ಇದ್ದರೆ ಆ ಇಂಟರ್ಗ್ರೇಟೆಡ್ ಸ್ಟೇಟ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅದನ್ನ ಹಾಕಬೇಕಾಗುತ್ತೆ. ನೀವು ಸೇಮ್ ಸ್ಟೇಟಲ್ಲೇ ನಾನು ಸೇಲ್ ಮಾಡೋದ್ರಿಂದ CGST ಮತ್ತು SGST ಕಾಲಮನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ನಂದು ಟೋಟಲ್ CGST ಬಂದುಬಿಟ್ಟು 5152, ಸೆಂಟ್ರಲ್ಲು 5152 ಆಗುತ್ತೆ, ಸ್ಟೇಟು ಕೂಡ ಅಷ್ಟೇ ಸೇಮ್ ಆಗುತ್ತೆ. ಇದು ಮ್ಯಾನ್ಯುವಲ್ ಎಂಟ್ರಿ ಮಾಡಿ ಆಯಿತು. ಇದೇ ಥರ ನೀವು ಪ್ರತಿಯೊಂದು HSN ಕೋಡ್ ವೈಸ್ ಸಮ್ರಿ ನೀವು ಏನಿದೆ ಅಲ್ಲ ಅದನ್ನು ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ನಾನು ನೆಕ್ಸ್ಟ್ HSN ಕೋಡನ್ನು ಟೈಪ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಟೋಟಲ್ ಎಲ್ಲ HSN ಸಮ್ರಿ ವೈಸ್ ನಾನು ಏನು ಟೋಟಲ್ ಇದೆ ಅಲ್ಲ ಅದನ್ನೆಲ್ಲ ಬಿಲ್ಲಸನ್ನು ಎಂಟ್ರಿ ಮಾಡಾಯಿತು. ನಾನಿವಾಗ ಬ್ಯಾಕ್ ಬಂದು ಒಂದ್ಸಲ ಚೆಕ್ ಮಾಡ್ತೀನಿ. ಟೋಟಲು 3 HSN ಕೋಡ್ ಇದೆ. ಆ 3 HSN ಕೋಡ್ನಲ್ಲಿ ನಾನು ಎಷ್ಟೆಷ್ಟು ಅಮೌಂಟನ್ನು ನಾನು ಇಲ್ಲಿ ಸೇಲ್ಸ್ ಮಾಡಿದ್ದೀನಲ್ಲ ಅದ್ರ ಡೀಟೇಲ್ ಇದು, ಮತ್ತು ನೀವು ಏನು ಈಗ ಔಟ್ವರ್ಡ್ ಸಪ್ಲೈ ಮಾಡಿದಿರಲ್ವಾ ಎಂಟ್ರಿ ಮಾಡಿದಿರಿ ಅದು ಮ್ಯಾಚ್ ಟೋಟಲ್ ಅಮೌಂಟ್ ಮ್ಯಾಚ್ ಆಗ್ತಿದ್ರು ಒಂದ್ಸಲ ಚೆಕ್ ಮಾಡಿ. ಈ ಅಮೌಂಟ್ ನೀವು ಇಲ್ಲಿ ಔಟ್ವರ್ಡ್ ಸಪ್ಲೈ ಹಾಕಿರ್ತಿರಲ್ವ ಇದಕ್ಕೂ ಮತ್ತು ಈ HSN ಸಮ್ರಿಗೂ ಎರಡಕ್ಕೂ ಟೋಟಲ್ ಮ್ಯಾಚ್ ಆಗ್ತದಲ್ಲ ಒಂದ್ಸಲ ಚೆಕ್ ಮಾಡಿ. ಅದಾದಮೇಲೆ ನಿಮ್ಮದು ಇನ್ ಕೇಸ್ B2B ಸೇಲ್ಸ್ ಇತ್ತು ಅಂತ ಹೇಳಿದ್ರೆ ಅನ್ರಿಜಿಸ್ಟರ್ಡ್ ಪರ್ಸನ್ಗೆ ನೀವೇನಾದರೂ ಸೇಲ್ಸ್ ಮಾಡಿದರೆ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಇಲ್ಲಿ ಬಂದು ಆ್ಯಡ್ ರೆಕಾರ್ಡ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ನೀವು ಎಲ್ಲಿ ಅನ್ರಿಜಿಸ್ಟರ್ಡ್ ಪರ್ಸನ್ಗೆ ಸೇಲ್ ಮಾಡಿದರೆ ಸಪೋಸ್ ಕರ್ನಾಟಕ ಇತ್ತು ಅಂದರೆ ಕರ್ನಾಟಕ ತೊಗೊಳ್ಳಿ. ಟೋಟಲ್ ಟ್ಯಾಕ್ಸಬಲ್ ಅಮೌಂಟ್ ಒಂದು 25,000 ಇತ್ತು ಅಂದರೆ ಎಂಟ್ರಿ ಮಾಡಿ. ನಿಮ್ಮದು ಯಾವ ಥರ ಬಿಲ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿ ರೇಟನ್ನು ಕ್ಲಿಕ್ ಮಾಡಿ. ಸಪೋಸ್ 6% ಇತ್ತು ಅಂದರೆ 6% ತೊಗೊಂಡ್ರೆ ಆಟೋಮೆಟಿಕ್ಲಿ ಇಲ್ಲಿ CGST SGST ಕ್ಯಾಲ್ಕುಲೇಟ್ ಆಗುತ್ತೆ. ಇದನ್ನು ಸೇವ್ ಮಾಡಿ. ಟೋಟಲ್ ಇದು ನಿಮ್ಮದು ಟೋಟಲ್ ಟ್ಯಾಕ್ಸಬಲ್ ಆಗಿ ಟೋಟಲ್ 10 ಇನ್ವಾಯ್ಸ್ ಸೇರಿ ಇಷ್ಟು 25,000 ಆಗಿತ್ತು ಅಂತ ಹೇಳಿದ್ರೆ ಟೋಟಲ್ ಅಮೌಂಟನ್ನು ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಬಿಲ್, ಆ ಬಿಲ್ ನಂಬರ್ನ ಎಲ್ಲಿ ಎಂಟ್ರಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇದನ್ನು ಸೇವ್ ಮಾಡ್ಕೊಳ್ಳಿ. ನಂದು ಯಾವುದು B2C ಸೇಲ್ಸ್ ಇಲ್ಲ, ನಾನು ಅದನ್ನು ಸೇವ್ ಮಾಡಲ್ಲ. ಬ್ಯಾಕ್ ಬರ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಕ್ ಬಂದು ಇಲ್ಲಿ ಡಾಕ್ಯುಮೆಂಟ್ ಇಶ್ಯೂಡ್ ಅಂತ ಇದೆ.
ನೀವು ಈ B2Cಗೆ ಏನೇನು ಡಾಕ್ಯುಮೆಂಟ್ ಇಶ್ಯೂ ಮಾಡಿರಲ್ಲ ಟೋಟಲ್ ಇಲ್ಲಿ ಇನ್ವಾಯ್ಸ್ ನಂಬರ್ ಇಲ್ಲಿ ತುಂಬ ಕಾಲಮ್ಸ್ ಇದೆ. ಇಲ್ಲಿ ಯಾವ್ದನ್ನ ಎಂಟ್ರಿ ಮಾಡಬೇಕು ಅಂತ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ್ಯಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿ ಇನ್ವಾಯ್ಸ್ ಫಾರ್ ಔಟ್ವರ್ಡ್ ಸಪ್ಲೈ ಅಂದರೆ ನೀವು ಇನ್ ಕೇಸ್ B2B ಸೇಲ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ಬಿಲ್ ನಂಬರ್ 1ರಿಂದ ಹಿಡಿದು 10th ವರೆಗೂ ನಿಮ್ಮ ಬಿಲ್ ನಂಬರ್ ಇತ್ತು ಅಂತ ಹೇಳಿದ್ರೆ ಟೋಟಲ್ 25,000 ಎಂಟ್ರಿ ಮಾಡಿರ್ತೀರಾ. ಸೊ ಅದು ಬಿಲ್ ನಂಬರ್ ಎಂಟ್ರಿ ಮಾಡಿ ಟೋಟಲ್ ನಂಬರ್ ಆಫ್ ಇನ್ವಾಯ್ಸ್ ಎಷ್ಟಿದೆ 10 ಇದೆ. ಇನ್ ಕೇಸ್ ಇದರಲ್ಲಿ 2 ಬಿಲ್ ಕ್ಯಾನ್ಸಲ್ ಆಗಿದ್ದು ಅಂತ ಹೇಳಿದ್ರೆ 2 ಬಿಲ್ಲನ್ನು ಎಂಟ್ರಿ ಮಾಡಿ ನೆಟ್ ಈ 3 ಕ್ವಾರ್ಟರ್ಸ್ನಲ್ಲಿ 3 ಮಂತ್ನಲ್ಲಿ ಏನು ನೆಟ್ ಇಶ್ಯೂಡ್ ಮಾಡಿರೋದು 8 ಬಿಲ್ಲು ಅದು ಎಂಟ್ರಿ ಆಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಆ್ಯಡ್ ಅಂತ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿ ಸಪೋಸ್ ನಿಮ್ಮದು 2 ಬಿಲ್ ಬುಕ್ ಇದ್ದು ಅಂತ ಹೇಳಿದ್ರೆ ಇನ್ನೊಂದು ಬಿಲ್ ಬುಕ್ನಲ್ಲಿ 101 ಸೀರೀಸಿಂದ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ಕೂಡ 101 ಇಂದ 110 ವರೆಗೂ ಇತ್ತು ಅಂತಂದರೆ ಎಂಟ್ರಿ ಮಾಡಿ. ಸಪೋಸ್ ನಿಮ್ಮದು ಬಿಲ್ ಆ್ಯಕ್ಚುಲಿ ಏನಿರುತ್ತೆ ಅದನ್ನು ಎಂಟ್ರಿ ಮಾಡಿ ಟೋಟಲ್ ನಂಬರ್ ಆಫ್ ಬಿಲ್ 10 ಆಗುತ್ತೆ. ಅದರಲ್ಲಿ ಏನಾದರೂ ಕ್ಯಾನ್ಸಲ್ ಆಗಿದ್ರೆ ಎಂಟ್ರಿ ಮಾಡಿ. ಸಪೋಸ್ ನನ್ನದು ಯಾವುದೂ ಇಲ್ಲಿ B2C ಸೇಲ್ಸ್ ಇಲ್ಲ, ಸೊ ನಾನು ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ನಿಮ್ಮದು ಆ ಥರ ಏನಾದರೂ B2C ಸೇಲ್ಸ್ ಇದ್ರೆ ಅದು ಬಿಲ್ ನಂಬರ್ನ ಇಲ್ಲಿ ಹಾಕಿ ಎಂಟ್ರಿ ಮಾಡಿ. ಇದು ಎಲ್ಲ ತುಂಬ ಉಂಟು, ಇದನ್ನೆಲ್ಲ ವಿಡಿಯೋದಲ್ಲಿ ಹೇಳಿದ್ರೆ ಭಾಳ ಹೊತ್ತಾಗುತ್ತೆ. ಅನ್ರಿಜಿಸ್ಟರ್ಡ್ ಪರ್ಸನ್ ಇನ್ವಾಯ್ಸ್ ಸಪ್ಲೈ ಇದ್ದರೆ ಇಲ್ಲಿ ಮಾಡಿ, ರಿವೈಸ್ಡ್ ಇನ್ವಾಯ್ಸ್ ಇದ್ದರೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ, ಡೆಬಿಟ್ ನೋಟ್ ಇದ್ದರೆ, ಕ್ರೆಡಿಟ್ ನೋಟ್ ಇದ್ದರೆ, ರೆಸಿಪ್ಟ್ ವೋಚರ್ಸ್ ಇದ್ದರೆ, ಪೇಮೆಂಟ್ ವೋಚರ್ಸ್ ಇದ್ದರೆ ಇದನ್ನೆಲ್ಲ ನೋಡ್ಕೊಳ್ಳಿ ಒಂದ್ಸಲ. ಇದನ್ನೆಲ್ಲ ಎಂಟ್ರಿ ಮಾಡೋಕ್ಕಾಗುತ್ತೆ. ನಿಮ್ಮದು ಬಿಲ್ ವೈಸ್ ಏನಾದರೂ ಎಂಟ್ರಿ ಇದ್ದರೆ ಬ್ಯಾಕ್ ಬನ್ನಿ. ನೆಕ್ಸ್ಟ್ ನಿಮ್ಮದು ಟೋಟಲ್ ಏನಾದರೂ B2B ಸೇಲ್ಸ್ ಎಂಟ್ರಿ ಆಯಿತು, B2C ಇದ್ದರೆ B2C ಎಂಟ್ರಿ ಮಾಡಿ, ಮತ್ತು ಅದರ HSN ಸಮ್ಮರಿ ಮತ್ತು ಡಾಕ್ಯುಮೆಂಟ್ ಏನೇನು ಇಶ್ಯೂ ಮಾಡಿರಲ್ಲ ಇಲ್ಲಿ ಎಂಟ್ರಿ ಮಾಡಿ. ಇದು ಆದಮೇಲೆ ಇನ್ ಕೇಸ್ ನೀವು ಪ್ರೀವಿಯಸ್ ಇಶ್ಯೂ ಮಾಡಿರೋ ಬಿಲ್ ಏನಾದರೂ ಅಮೆಂಡ್ಮೆಂಟ್ ಮಾಡೋದಿತ್ತು ಅಂತ ಅಂದರೆ ಇಲ್ಲಿ ಅಮೆಂಡ್ಮೆಂಟ್ ರೆಕಾರ್ಡ್ಸ್ ಡೀಟೇಲ್ ಅಂತ ಇರುತ್ತೆ. ಇಲ್ಲಿ ಇದನ್ನ ಕ್ಲಿಕ್ ಮಾಡಿ ಆದರೆ ನಿಮಗೆ ಇದು ಪಾಪಪ್ ಬರುತ್ತೆ. ಇಲ್ಲಿ ಅಮೆಂಡ್ಮೆಂಟ್ B2B ಇನ್ವಾಯ್ಸ್ ನೀವೇನಾದರೂ ಅಂದರೆ ಪ್ರೀವಿಯಸ್ ಕ್ವಾರ್ಟರ್ಸ್ನಲ್ಲಿ ಇಲ್ಲಾಂದರೆ ಪ್ರೀವಿಯಸ್ ರಿಟರ್ನಲ್ಲಿ ಏನಾದರೂ ಬಿಲ್ಸನ್ನು ರಾಂಗ್ ಎಂಟ್ರಿ ಮಾಡಿದ್ರೆ ಅಂತಂದರೆ ಈ ಮಂತಲ್ಲಿ ಅಮೆಂಡ್ ಮಾಡ್ಬೋದು. ಅಂದರೆ ಕರೆಕ್ಷನ್ ಹೇಗೆ ಮಾಡ್ಬೋದು ಅಂತಂದರೆ ಇಲ್ಲಿ ಅಮೆಂಡ್ಮೆಂಟ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ಅಮೆಂಡ್ಮೆಂಟ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡಿ. ನಾನು ಪ್ರೀವಿಯಸ್ ಒಂದು ಬಿಲ್ ಇಶ್ಯೂ ಮಾಡಿದ್ದೆ. ಸಪೋಸು ಬಿಲ್ ನಂಬರು ನಂದು ಇದು 20th ಬಂದು ಹೆರಾ ಎಲೆಕ್ಟ್ರಿಕಲ್ಸ್ ಅಂತ ಇದೆ. ಈ ಬಿಲ್ ನಂಬರ್ ಎಂಟ್ರಿ ಮಾಡ್ತೀನಿ ನಾನು. ಈ ಬಿಲ್ಲಲ್ಲಿ ನಾನು ಸಪೋಸ್ ಏನಾದರೂ ಇವಾಗ 6,700 ಇದೆ, ಇದು ಇನ್ ಕೇಸು 9,000 ಆಗಿತ್ತು, ನಾನು ಇದು 6,700 ಎಂಟ್ರಿ ಮಾಡಿದ್ದೆ ಅಂದ್ಕೊಂಡ್ರೆ ಇದು ನಾನು ಬಿಲ್ ನಂಬರ್ ಹಾಕಿದರೆ ಅಮೆಂಡ್ ರೆಕಾರ್ಡ್ಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಟೋಟಲ್ ಇನ್ವಾಯ್ಸ್ ಅವಾಗ ಏನು ನೀವು ಪ್ರಿವಿಯಸ್ಲಿ ಎಂಟ್ರಿ ಮಾಡಿರ್ತಿಲ್ಲ ಆ ಇನ್ವಾಯ್ಸ್ ಅಮೌಂಟ್ ಇಲ್ಲಿ ಬಂದಿರುತ್ತೆ. ರಿವೈಸ್ ಡೇಟ್ ಇನ್ ಕೇಸ್ ಏನಾದರೂ ಡೇಟ್ ಚೇಂಜ್ ಮಾಡೋದಿತ್ತು ಅಂತ ಹೇಳಿದ್ರೆ ಡೇಟ್ ಚೇಂಜ್ ಮಾಡಿ, ಇಲ್ಲಿ ಆ್ಯಕ್ಚುಯಲ್ ಡೇಟ್ ಏನಾದರೂ ಅದನ್ನು ಹಾಕಿ. ಮತ್ತು ಇನ್ವಾಯ್ಸ್ ಅಮೌಂಟು ಕೂಡ ನೀವು ಏನಾದರೂ ಚೇಂಜ್ ಮಾಡೋದಿದ್ದರೆ ಇಲ್ಲಿ ಇನ್ವಾಯ್ಸ್ ಅಮೌಂಟನ್ನು ಚೇಂಜ್ ಮಾಡಿ. ಮತ್ತು ಇಲ್ಲಿ ಆಟೋಮೆಟಿಕ್ ನೀವು ರೇಟ್ ಆಫ್ ಚೇಂಜಸ್ ಏನಾದರೂ ರೇಟಲ್ಲಿ ಏನಾದರೂ ಚೇಂಜ್ ಮಾಡೋದಿತ್ತು ಅಂದರೆ ಈ ಇನ್ವಾಯ್ಸ್ಗೆ ರಿಲೇಟೆಡ್ ಅದನ್ನು ಚೇಂಜ್ ಮಾಡಿ. ಅದು ನೆಟ್ ಎಫೆಕ್ಟು ಏನು ಟ್ಯಾಕ್ಸ್ ಪೇಬಲ್ ಬರುತ್ತೋ ಇನ್ ಕೇಸ್ ಈ ಬಿಲ್ ಅಮೌಂಟ್ ಜಾಸ್ತಿ ಆದರೆ ನೀವು ಟ್ಯಾಕ್ಸ್ ಪೇಬಲ್ ಆಗುತ್ತೆ ಈ ಮಂತು, ಇದರ ರಿಲೇಟೆಡ್ ವಿತ್ ಪೆನಾಲ್ಟಿ ಬರುತ್ತೆ. ಇನ್ ಕೇಸ್ ಇದು ಬಿಲ್ ಅಮೌಂಟ್ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ನಿಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದ್ಬಿಡುತ್ತೆ. ನಾನು ಯಾವುದೇ ಅಮೆಂಡ್ಮೆಂಟ್ ಇಲ್ಲ, ನಾನು ಇದನ್ನು ಸೇವ್ ಮಾಡಲ್ಲ. ಬ್ಯಾಕ್ ಈ ಥರ ಬಂದು ನೀವು ಏನಾದರೂ ಅಮೆಂಡ್ಮೆಂಟ್ ಇದ್ದರೆ ಅಮೆಂಡ್ಮೆಂಟ್ ಮಾಡ್ಕೋಬೋದು ಫೈಲಿಂಗಲ್ಲಿ. ನಂದು ಇವಾಗ B2B ಎಂಟ್ರಿ ಆಯಿತು, B2C ಮತ್ತು ಎಂಟ್ರಿ ಆಯಿತು. ಇನ್ ಕೇಸ್ ಅಮೆಂಡ್ಮೆಂಟ್ ಏನಾದರೂ ಇದ್ದರೆ ಇಲ್ಲಿ ಮಾಡೋದಾಯಿತು. ಅದರ ರಿಲೇಟೆಡ್ HSN ಮತ್ತು ಡಾಕ್ಯುಮೆಂಟ್ ನಂಬರ್ B2C ಏನಾದರೂ ಎಂಟ್ರಿ ಇದ್ದರೆ ಇದನ್ನೆಲ್ಲ ಮಾಡೋದಾಯಿತು. ಇನ್ ಕೇಸ್ ನೀವು ಏನಾದರೂ ಗೂಡ್ಸನ್ನು ರಿಟರ್ನ್ ಮಾಡಿದರೆ ಡೆಬಿಟ್ ಮತ್ತು ಕ್ರೆಡಿಟ್ ನೋಟ್ ಅದನ್ನೆಲ್ಲ ಎಂಟ್ರಿ ಹೇಗೆ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಇದ್ದು GSTR 1 ರಿಟರ್ನ್ ಫೈಲ್ ಮಾಡ್ತಿದ್ದೀನಿ. ಜನರೇಟ್ ಸಮ್ಮರಿ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಯುವರ್ ಜನರೇಟ್ ಸಮ್ಮರಿ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಸೀವ್ಡ್ ಅಂತ ಇಲ್ಲಿ ಪಾಪ ಮೆಸೇಜ್ ಬರುತ್ತೆ. ಇದು 1 ಮಿನಿಟ್ ಬಿಟ್ಟು ಆದಮೇಲೆ ರೀಫ್ರೆಶ್ ಮಾಡಿ. ಎಲ್ಲ ಕರೆಕ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿಕೊಂಡು ಪ್ರೊಸೆಸ್ ಟು ಫೈಲ್ ಸಮ್ಮರಿ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಇರುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಟೋಟಲ್ GSTR 1 ಏನೇನು ಎಂಟ್ರಿ ಮಾಡಿರಲ್ಲ ರೆಸಿಪ್ಟ್ ವೈಸ್ ಇಲ್ಲೆಲ್ಲ ಡೀಟೇಲ್ ಇರುತ್ತೆ, ಒಂದ್ಸಲ ಚೆಕ್ ಮಾಡಿ. ಕೆಳಗಡೆ ಬಂದು ಟೋಟಲ್ ನಿಮ್ದೆಲ್ಲ ಕರೆಕ್ಟ್ ಇತ್ತು ಅಂದರೆ ಫೈಲ್ ಸ್ಟೇಟ್ಮೆಂಟ್ ಅಂತ ಕ್ಲಿಕ್ ಮಾಡಿ. ಈ ಪಾಪಪ್ನ ಕ್ಲಿಕ್ ಮಾಡಿ ಅಕ್ನಾಲೇಜ್ ಮಾಡಬೇಕಾಗುತ್ತೆ ನೀವು ಫೈಲಿಂಗ್ ಮಾಡಿರೋದನ್ನು. ಪ್ರೊಪ್ರೈಟರ್ ನೇಮ್ ಹಾಕಿ ಇಲ್ಲಿ ನಿಮ್ದು ಏನಾದರೂ DS ಇದ್ದರೆ DSA ಹಾಕಿ EVC ಮಾಡಿ. ಇಲ್ಲ ಅಂತಂದರೆ ರಿಜಿಸ್ಟರ್ಡ್ ಇರೋ ಇಮೇಲ್ ID ಮತ್ತು ಮೊಬೈಲಿಗೆ ಒಂದು EVC ಬರುತ್ತೆ, ಅದು ಕ್ಲಿಕ್ ಮಾಡಿ ನಿಮ್ಮದು OTP ಎಂಟ್ರಿನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ವೆರಿಫೈ ಅಂತ ಕ್ಲಿಕ್ ಮಾಡಿ. GSTR 1 ಸಮ್ಮರಿ ಹ್ಯಾಸ್ ಬಿನ್ ಫೈಲ್ಡ್ ಅಂತ ಹೇಳಿ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಬರುತ್ತೆ ಮತ್ತು ನಿಮ್ಮ ಫೈಲ್ ಮಾಡಿರೋ ಅಕ್ನಾಲೇಜ್ಮೆಂಟ್ ಕೂಡ ನಿಮ್ಮ ಮೇಲ್ ID ಗೆ ಬಂದಿರುತ್ತೆ. ಬ್ಯಾಕ್ ಬನ್ನಿ.
ಇವಾಗ ಇದು ಕಂಪ್ಲೀಟ್ GSTR 1 ಫೈಲಿಂಗ್ ಆಯಿತು. GSTR 3B ಕೂಡ ಫೈಲ್ ಮಾಡಬೇಕು. GSTR 1 ನಾನು ಬಿಫೋರ್ 30th ಮಾಡಬೇಕು ಡ್ಯೂ ಡೇಟ್ ಅಂತ ಹೇಳಿದ್ರೆ. ನೆಕ್ಸ್ಟ್ GSTR 3B ನಾವು ಬಿಫೋರ್ 21 ಮಾಡಬೇಕು. ನೆಕ್ಸ್ಟ್ ನಿಮ್ದು ಡ್ಯಾಶ್ಬೋರ್ಡ್ ಬಂದ ಮೇಲೆ ಫೈಲ್ ರಿಟರ್ನ್ ಅಂತ ಬನ್ನಿ. ನೆಕ್ಸ್ಟ್ ಥರ್ಡ್ ಕ್ವಾರ್ಟರ್ ಡಿಸೆಂಬರ್ನ ಸೆಲೆಕ್ಟ್ ಮಾಡಿಕೊಂಡೆ. GSTR 1 ಸಮ್ಮರಿ ಆಲ್ರೆಡಿ ಫೈಲ್ಡ್ ಅಂತ ಬಂತು. ನೆಕ್ಸ್ಟ್ ನಾನು ಇವಾಗ ನಿಮ್ದು ಏನಾದರೂ ITC ಆಟೋಮೆಟಿಕ್ಲಿ ನಿಮಗೆ ಪರ್ಚೇಸ್ ಮಾಡಿರೋದು ಇನ್ನೊಬ್ಬರು ನೀವು ಯಾರ ಕಡೆಯಿಂದ ಪರ್ಚೇಸ್ ಮಾಡಿರ್ತಿಲ್ಲ ಅವ್ರದ್ದು ಸೇಲ್ಸ್ ಆಗಿರುತ್ತೆ. ಅವ್ರು ಏನಾದರೂ ಸೇಲ್ಸ್ ರಿಟರ್ನ್ ಆಲ್ರೆಡಿ ವಿತಿನ್ 10th ಒಳಗನ ಫೈಲ್ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ಬಂದಿರುತ್ತೆ ಆಟೋಮೆಟಿಕ್ಲಿ ನಿಮ್ಮದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಂದಿರುತ್ತೆ. ಇಲ್ಲಿ ಒಂದ್ಸಲ ಚೆಕ್ ಮಾಡಿ ನಿಮ್ದು ಯಾವುದಾದ್ರೂ ಇನ್ಪುಟ್ ನೀವು ಏನಾದರೂ ಪರ್ಚೇಸ್ ಮಾಡಿದ್ದು ಬಂದಿದೆ ಇಲ್ಲ ಒಂದ್ಸಲ ಚೆಕ್ ಮಾಡಿ. ಆಟೋ ಡ್ರಾಫ್ಟ್ ಡೀಟೇಲ್ಸ್ ಅಂತ ಹೇಳಿ ಬಂದಿರುತ್ತೆ. ಇಲ್ಲಿ B2B ಇನ್ವಾಯ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ಟೋಟಲ್ ಯಾರ ಕಡೆಯಿಂದ ಬಾಬಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ಕ್ಲಿಕ್ ಬಂದಿದೆ. ನಂದು ಟೋಟಲ್ 1 ಇನ್ವಾಯ್ಸ್ ಅಷ್ಟೇ ಬಂದಿದೆ. ನಂದು ಇನ್ನೂ 2 ಇನ್ವಾಯ್ಸ್ ಇಲ್ಲಿ ಅಪಿಯರ್ ಆಗಿಲ್ಲ. ನಾನು ಅದನ್ನು ಅಪಿಯರ್ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಕಡೆ ವ್ಯಾಲಿಡ್ ಇನ್ವಾಯ್ಸ್ ಇದೆ. ನಾನು ಮ್ಯಾನ್ಯುವಲಿ ಎಂಟ್ರಿ ಮಾಡಿ ITCನ ಕ್ಲೇಮ್ ಮಾಡ್ತೀನಿ. ಅದು ಹೇಗೆ ಅಂತ ನಾನು ಈಗ ಹೇಳ್ತೀನಿ. ಬ್ಯಾಕ್ ಬಂದು ಇಲ್ಲಿ ನಿಮ್ಮದು Q3 ಡಿಸೆಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ವಾರ್ಟರ್ಲಿ ರಿಟರ್ನ್ GSTR 3B ಅಂತ ಇದೆ. ಇದನ್ನು ಪ್ರಿಪೇರ್ ಆನ್ಲೈನ್ ಅನ್ನು ಕ್ಲಿಕ್ ಮಾಡಿ. ಕ್ವಾರ್ಟರ್ಲಿ ರಿಟರ್ನ್ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಡು ಯು ವಾಂಟ್ ಟು ಫೈಲ್ ನಿಲ್ ರಿಟರ್ನ್ ಅಂತ ಇತ್ತು ಅಂದರೆ ನೀವು ಅದು ಇನ್ವಾಯ್ಸ್ ಇರೋದ್ರಿಂದ ನಿಲ್ ರಿಟರ್ನ್ ಫೈಲ್ ಮಾಡೋಕ್ಕಾಗಲ್ಲ. ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ GSTR 2B ನಾಟ್ ಜನರೇಟೆಡ್, GSTR 2B ಕ್ವಾರ್ಟರ್ಲಿ ರಿಟರ್ನ್ ನಾಟ್ ಜನರೇಟೆಡ್. ನೀವು ಅಲ್ಲಿ ಹೋಗಿ ಒಂದ್ಸಲ ಆಪ್ಷನ್ಸ್ ಚೆಕ್ ಮಾಡಿದರೆ ಇಲ್ಲಿ ಜನರೇಟೆಡ್ ಅಂತ ಬಂದಿರುತ್ತೆ. ಕ್ವಾರ್ಟರ್ಲಿ ರಿಟರ್ನ್ ಅಂತ ಹೇಳಿ ಈ ಥರ ಬಂದಿರುತ್ತೆ. ಇಲ್ಲಿ ಆಟೋಮೆಟಿಕ್ಲಿ ಟ್ಯಾಕ್ಸ್ ಆನ್ ಔಟ್ವರ್ಡ್ ಸಪ್ಲೈ ನೀವು ಏನು ಇವಾಗ ಎಂಟ್ರಿ ಮಾಡಿರಲ್ಲ ಸೇಲ್ಸ್ GSTR 1ನಲ್ಲಿ ಅದರ ರಿಲೇಟೆಡ್ ಎಷ್ಟು ಟ್ಯಾಕ್ಸ್ ಬರುತ್ತೆ ಆಟೋಮೆಟಿಕ್ಲಿ ಇಲ್ಲಿ ಬಂದಿರುತ್ತೆ. ನೀವೆಲ್ಲ ಒಂದ್ಸಲ ಚೆಕ್ ಮಾಡಿ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಓಕೆ ಕೊಡಿ, ಇಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ಮ್ಯಾನ್ಯುವಲ್ ಎಂಟ್ರಿ ಕೂಡ ಮಾಡ್ಬೋದು. ನೆಕ್ಸ್ಟು ನೀವು ಇಲ್ಲಿ ಬಂದ್ಬಿಟ್ಟು ಎಲಿಜಿಬಲ್ ITC ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಿಫೋರ್ ನೀವು 3B ಫೈಲ್ ಮಾಡ್ಕೊಂತ ಮುಂಚೆ ಆಟೋ ಡ್ರಾಫ್ಟ್ ಡೀಟೇಲ್ ನಿಮ್ಮದು ಏನಾದರೂ ITC ಇಲ್ಲಿ ಒಂದ್ಸಲ ಬಂದಿರೋ ಇಲ್ಲೋ ಆಟೋಮೆಟಿಕ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. B2B ಇನ್ವಾಯ್ಸ್ ಅಂತ ಕ್ಲಿಕ್ ಮಾಡಿ. ನಂದು ಟೋಟಲ್ 3 ಬಿಲ್ಸ್ ಇದೆ. ಒಂದು ಬಿಲ್ ಈ ಥರ ಇದೆ, ಬೇರೆ ಸ್ಟೇಟ್ನಿಂದ ಪರ್ಚೇಸ್ ಮಾಡಿದ್ದೆ. ಟೋಟಲ್ 3 ಬಿಲ್ಲು. ಇಲ್ಲಿ 1 ಬಿಲ್ ಅಷ್ಟೇ ಅಪಿಯರ್ ಆಗಿದೆ ನಂದು, ಬಾಬಾ ಇಂಜಿನಿಯರಿಂಗ್ ಅಂತ ಹೇಳಿ ಒಂದು. ಬಟ್ ನಾನು ಇನ್ನೂ 2 ಬಿಲ್ನ ಪರ್ಚೇಸ್ ಮಾಡಿದ್ದೇನೆ ಬೇರೆ ಕಡೆಯಿಂದ, ಅದು ಯಾವುದೋ ಅಪಿಯರ್ ಆಗಿಲ್ಲ ಇಲ್ಲಿ. ಯಾಕೆಂದರೆ ಇವತ್ತು ಇನ್ನೂ 6th ಅವ್ರಿಗೆ 10th ವರೆಗೂ ಟೈಮ್ ಇರುತ್ತೆ. ನಾನು ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದೀನಲ್ಲ ಅವ್ರಿಗೆ ಸೇಲ್ಸ್ ಆಗುತ್ತೆ. ಅವ್ರದ್ದು ಸೇಲ್ಸನ್ನ ಫೈಲ್ ಮಾಡೋಕ್ಕೆ 10th ಡ್ಯೂ ಡೇಟ್ ಇರುತ್ತೆ. ಅವರು ಇನ್ನೂ ಫೈಲ್ ಮಾಡಿಲ್ಲ, ಹಾಗಾಗಿ ಇನ್ನೂ ಅಪಿಯರ್ ಆಗಿಲ್ಲ. ಬಟ್ ನನ್ನ ಕಡೆ ಇದೆಲ್ಲ ಬಿಲ್ಸ್ ಇರೋದ್ರಿಂದ ಮ್ಯಾನ್ಯುವಲ್ ಎಂಟ್ರಿ ನಾನು ಮಾಡಿಕೊಂಡು ನಾನು ITC ಕ್ಲೇಮ್ ಮಾಡ್ತೀನಿ. ನಾನು ಬೇರೆ ಸ್ಟೇಟ್ನಿಂದ ಪರ್ಚೇಸ್ ಮಾಡಿರೋದ್ರಿಂದ IGST ಇಂಟಿಗ್ರೇಟೆಡ್ ಟ್ಯಾಕ್ಸ್ ನನಗೆ ಇಲ್ಲಿ ಅವೈಲೇಬಲ್ ಇದೆ. CGST SGST ಬರೋಂಗಿಲ್ಲ. ನಾನು ಸೇಮ್ ಸ್ಟೇಟಲ್ಲಿ ಪರ್ಚೇಸ್ ಮಾಡಿದರೆ CGST SGST ಬರ್ತಿತ್ತು. ಬ್ಯಾಕ್ ಬಂದು ಮತ್ತೆ ನಾನು ಇಲ್ಲಿ Q3 ಡಿಸೆಂಬರ್ ಮಂತನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿದರೆ ನಂದು 3B ಇನ್ನೂ ಫೈಲ್ ಮಾಡಿಲ್ಲ. ನನಗೆ 22ವರೆಗೂ ಡ್ಯೂ ಡೇಟ್ ಇರುತ್ತೆ. ಬೆಟರ್ ಅಂತ ಅಂದರೆ ನೀವು ಆಫ್ಟರ್ 30th ಆನ್ವರ್ಡ್ಸ್ ನೀವು ಇದನ್ನ GSTR 3Bನ ಫೈಲ್ ಮಾಡಿ. ನಾನು ನನ್ನ ಕಡೆ ಆಲ್ಮೋಸ್ಟ್ ಎಲ್ಲ ಬಿಲ್ ಕರೆಕ್ಟಾಗಿ ರೆಡಿ ಇರೋದ್ರಿಂದ ನಾನು ಇವತ್ತೇ ಫೈಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು 30th ಆನ್ವರ್ಡ್ಸ್ ಫೈಲ್ ಮಾಡಿದರೆ ನಿಮ್ಮದು ITC ಎಲ್ಲ ಆಟೋಮೆಟಿಕ್ಲಿ ಬಂದಿರುತ್ತೆ. ಅದು ರಿಸ್ಕ್ ಇರೋಲ್ಲ. ನೀವು ಬೆಟರ್ ಅಂತಂದರೆ ಆಫ್ಟರ್ 30th ನೀವು GSTR 3B ಫೈಲ್ ಮಾಡಿ. ನೆಕ್ಸ್ಟ್ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇವೆಲ್ಲ 30th ಆನ್ವರ್ಡ್ಸ್ ನೀವೆಲ್ಲ ಒಂದ್ಸಲ ಚೆಕ್ ಮಾಡಿಕೊಂಡು ನೀವು ಸಮ್ಮರಿ ಜನರೇಟ್ ಮಾಡಿದ್ರೆ ಯಾವುದೋ ಆಪ್ಷನ್ಸ್ ಈ ಥರ ಬರೋಲ್ಲ. ಇದು ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಎಲಿಜಿಬಲ್ ITCನ ಒಂದ್ಸಲ ಚೆಕ್ ಮಾಡಿದರೆ ಇಲ್ಲಿ ಯಾವುದೂ ಇನ್ನೂ ITC ಅಪಿಯರ್ ಆಗಿಲ್ಲ. ಯಾಕಂದರೆ ಇದು 30th ನಮ್ಗೆ ITC ಸಮ್ಮರಿ ಜನರೇಟ್ ಆಗುತ್ತೆ ಎಲ್ಲ ಇನ್ವಾಯ್ಸ್ ಕೂಡ ಕರೆಕ್ಟಾಗಿ. ನಾನು ಇವಾಗ ನನ್ನ ಕಡೆ 3 ಬಿಲ್ಲು ಕರೆಕ್ಟಾಗಿ ಇರೋದ್ರಿಂದ ಮ್ಯಾನ್ಯುವಲ್ ಎಂಟ್ರಿ ಮಾಡಿ ನಾನು ITCನ ಕ್ಲೇಮ್ ಮಾಡ್ತಾ ಇದ್ದೀನಿ. ನೀವು 30th ಆನ್ವರ್ಡ್ಸ್ ಮಾಡಿದರೆ ಆಟೋಮೆಟಿಕ್ಲಿ ಇಲ್ಲೇ ನಿಮ್ಮದು IGST ಎಷ್ಟಿದೆ CGST ಎಷ್ಟಿದೆ ಬಂದಿರುತ್ತೆ. ನಂದು ಯಾವುದು CGST ಮತ್ತು SGST ಇಲ್ಲ. ನಾನು ಬೇರೆ ಸ್ಟೇಟ್ನಿಂದ ಮಹಾರಾಷ್ಟ್ರದಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿರೋದ್ರಿಂದ ನಂದು IGST ಇದೆ. ಟೋಟಲ್ 3 ಬಿಲ್ಲದ್ದು ಬಂದುಬಿಟ್ಟು 15,797 ರೂಪಾಯಿ ನಂದು IGST ಬರಬೇಕಿತ್ತು. ಅದನ್ನು ನಾನು ಮ್ಯಾನ್ಯುವಲ್ ಎಂಟ್ರಿ ಮಾಡಿದ್ದೀನಿ. ಇದು ಮ್ಯಾನ್ಯುವಲಿ ಹೇಗೆ ಅಂತಂದರೆ IGST ನಂದು ಬಿಲ್ನಲ್ಲಿ ಇದೆ ನೋಡಿ. ಪರ್ಚೇಸ್ ಮಾಡಿರೋದು ನಾನು 48,000 ಗೂಡ್ಸ್ ಒಂದು ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ 5,861 ಇನ್ನು 2 ಬಿಲ್ ಇದೆ. ಅದು ಎಲ್ಲ ಸೇರಿ ಟೋಟಲ್ ನಂದು 15,797 ಆಗುತ್ತೆ.
ಅದನ್ನು ನಾನು ಇಲ್ಲಿ ಎಂಟ್ರಿ ಮಾಡಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು 30th ಆನ್ವರ್ಡ್ಸ್ ಫೈಲ್ ಮಾಡಿದ್ರೆ ಆಟೋಮೆಟಿಕ್ಲಿ ಬಂದಿರುತ್ತೆ, ನೀವು ಮ್ಯಾನ್ಯುವಲ್ ಎಂಟ್ರಿ ಮಾಡೋದೇನೋ ಅವಶ್ಯಕತೆ ಇರೋಲ್ಲ. ನೆಕ್ಸ್ಟ್ ಟ್ಯಾಕ್ಸ್ ಆನ್ ಔಟ್ವರ್ಡ್ಸ್ ಆ್ಯಂಡ್ ರಿವರ್ಸ್ ಚಾರ್ಜಸ್ ಆ್ಯಂಡ್ ಇನ್ವರ್ಡ್ ಸಪ್ಲೈ ಅಂತ ಇದೆ. ನೀವು ಈಗ ಆಲ್ರೆಡಿ ಏನು ಔಟ್ವರ್ಡ್ ಸಪ್ಲೈ ಮಾಡಿದ್ರಲ್ಲ GSTR 1 ಅದ್ರ ರಿಲೇಟೆಡ್ ನಿಮ್ಮದು CGST ಇಷ್ಟು 6064 ರೂಪಾಯಿ ಮತ್ತು SGST 6064 ರೂಪಾಯಿ ನಿಮ್ಮದು ಟ್ಯಾಕ್ಸ್ ಪೇಯಬಲ್ ಇದೆ. ಇದೆಲ್ಲ ನೋಡಿ ಒಂದ್ಸಲ ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಇನ್ ಕೇಸ್ ನಿಮ್ಮ ಪ್ರೀವಿಯಸ್ ಮಂತಲ್ಲಿ ಏನಾದರೂ ಫೈಲಿಂಗ್ ಲೇಟ್ ಆಗಿತ್ತು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಪೆನಾಲ್ಟಿ ಅದು ಏನಾದರೂ ಇಲ್ಲಿ ಬಂದಿರುತ್ತೆ. ಇನ್ನು ಸಪ್ಲೈ ಬೇರೆ ಆಪ್ಷನ್ಸ್ ಇದೆ, ಇಂಟ್ರೆಸ್ಟೆಡ್ ಸಪ್ಲೈ ಮತ್ತು ಎಕ್ಸಾಮ್ಟ್ ನಿಲ್ಲು, ಇದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ GSTR 3Bಯನ್ನು ಫೈಲ್ ಮಾಡ್ತಾ ಇದ್ದೀನಿ. ಸೇವ್ GSTR 3B ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಸೇವ್ ರಿಕ್ವೆಸ್ಟ್ ರಿಸೀವ್ಡ್ ಅಂತ ಬಂತು. ಅದಾದಮೇಲೆ 1 ನಿಮಿಷ ಬಂದ ಮೇಲೆ ನೀವು ರೀಫ್ರೆಶ್ ಮಾಡಿದ್ರೆ ನಿಮ್ಮದು 3B ಫೈಲ್ ಮಾಡೋಕ್ಕೆ ರೆಡಿ ಆಗುತ್ತೆ. ಪ್ರೊಸೀಡ್ ಟು ಪೇಮೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಇನ್ ಕೇಸ್ ನಿಮ್ಮದು ಆಲ್ರೆಡಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮತ್ತು ನಿಮ್ಮದು ಕ್ರೆಡಿಟಲ್ಲಿ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಇಲ್ಲಿ ITC ಕ್ಲೇಮ್ ಆಗುತ್ತೆ. ನಾನು ಇವಾಗ ಒಂದ್ಸಲ ಚೆಕ್ ಮಾಡ್ತೀನಿ. ಮೇಕ್ ಪೇಮೆಂಟ್ ಪೋಸ್ಟ್ ಕ್ರೆಡಿಟ್ ಲೆಜರ್ ಅಂತ ಹೇಳಿ ಕ್ಲಿಕ್ ಮಾಡಿ. ವಾರ್ನಿಂಗ್, ಯು ಆರ್ ಅಬೌಟ್ ಟು ಅಗ್ರಿ ಟು ಕ್ರೆಡಿಟ್ ಕ್ಲೇಮ್ ಯುಟಿಲೈಸೇಷನ್ ಅಂತ ಹೇಳುತ್ತೆ. ಇದನ್ನೊಂದ್ಸಲ ಓದಿ ಎಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನನ್ನದು ಸಫಿಷಿಯೆಂಟ್ ITC ನನ್ನ ಕ್ರೆಡಿಟ್ ಲೆಡ್ಜರ್ ಮತ್ತು ಕ್ಯಾಶ್ ಲೆಡ್ಜರ್ನಲ್ಲಿ ಇತ್ತು, ಆಫ್ಸೆಟ್ ಆಯಿತು. ಸಪೋಸ್ ನಿಮ್ಮದು ಇನ್ಪುಟ್ GSTನೇ ಕಡಿಮೆ ಇತ್ತು, ಔಟ್ಪುಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನೀವು ಇಲ್ಲಿ ಪೇಮೆಂಟ್ಗೆ ಹೋಗಬೇಕಾಗುತ್ತೆ. ಪೇಮೆಂಟ್ ಆಪ್ಷನ್ಸ್ನಲ್ಲಿ ಬಂದು ಪೇಮೆಂಟ್ ಮಾಡಿ ಮತ್ತೆ ಪ್ರೊಸೆಸ್ ಮಾಡಬೇಕಾಗುತ್ತೆ. ನಾನು ಇವಾಗ ಆಫ್ಸೆಟ್ ಆಯಿತು, ಪ್ರೊಸೀಡ್ ಟು ಫೈಲ್ ಅಂತ ಹೇಳಿ ಕ್ಲಿಕ್ ಮಾಡ್ತಾ ಇದ್ದೀನಿ. ವೆರಿಫಿಕೇಶನ್ ಅಂತ ಬರುತ್ತೆ, ಇದು ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಫೈಲ್ GSTR 3B ಅಂತ ಹೇಳಿ ಕ್ಲಿಕ್ ಮಾಡಿ. ನಾನು OTP ಎಂಟ್ರಿ ಮಾಡಿ ವೆರಿಫೈ ಮಾಡ್ತಾ ಇದ್ದೀನಿ. ಫೈಲಿಂಗ್ ಸಕ್ಸಸ್ಫುಲ್ ಅಂತ ಬಂತು. ನಾನು ಕೇಳೋದಂದ್ರೆ ಬೆಟರ್ ನೀವು GSTR 1 ಬಿಫೋರ್ 10th ಮಾಡಿ, ಆಫ್ಟರ್ GSTR 3B ಮಾತ್ರ 30th ಆನ್ವರ್ಡ್ಸ್ ನೀವು ಫೈಲ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.